ನಮಸ್ತೆ. ನಮ್ಮ ನಾಗವಲ್ಲಿ ಗ್ರಾಮದಲ್ಲಿ ವರ್ಷೆಯಂತೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 119ನೇ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವರು ನಾಡು ಕಂಡಂತಹ ಶ್ರೇಷ್ಠ ಸ್ವಾಮೀಜಿಗಳು. ಇವರು ನೂರಾರು ಮಕ್ಕಳಿಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಅನ್ನದಾಸೋಹ ನೀಡಿ ಬಡ ಮಕ್ಕಳನ್ನು ಸಾಕಿ ನಾಡು ಕಂಡಂಥ ಶ್ರೇಷ್ಠ ಸ್ವಾಮೀಜಿಗಳು. ಇಂಥ ನಡೆದಾಡು ದೇವರ ಕಾರ್ಯಕ್ರಮವನ್ನು ನಾವು ವರ್ಷೆ ಮಜ್ಜಿಗೆ ಪಾನಕ ಅನ್ನ ದಾಸೋಹ ನೀಡೋದ್ರ ಮುಖಾಂತರ ಊರಿನ ಗ್ರಾಮಸ್ಥರುಗಳೆಲ್ಲ ಸಮ್ಮುಖದಲ್ಲಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇದೇ ರೀತಿ ನಾವು ಮುಂದೆ ಇರೋವರೆಗೂ ನಡೆಸ್ಕೊಂಡು ಹೋಗ್ತೀವಿ. ಶಿವಕುಮಾರ ಸ್ವಾಮೀಜಿಯವರು ಹೋದಂಥ ಊರು ಇದು. ಇಲ್ಲಿ ನಾಗವಲ್ಲಿ ಒಳಗೆ ಮುದ್ದನಪ್ಪನವರ ಮನೆಯಲ್ಲಿ ಓದಿಕೊಂಡು ಇದ್ದು 1ರಿಂದ 7ನೇ ಕ್ಲಾಸಿನವರೆಗೂ ನಾಗವಲ್ಲಿಯಲ್ಲಿ ಇದ್ದರು. ಮುದ್ದನಪ್ಪನವ್ರಿಗೂ ಅವ್ರಿಗೂ ಏನು ಸಂಬಂಧ ಇದೆಯಾ? ಶಿವಕುಮಾರ ಸ್ವಾಮೀಜಿಯವರ ಅಕ್ಕನನ್ನು ನಾಗವಲ್ಲಿಗೆ ಕೊಟ್ಟಿದ್ದರು. ಅವರ ಅಕ್ಕನ ಮನೆಯಲ್ಲೇ ಓದಿಕೊಂಡು ಇದ್ದರು 7ನೇ ಕ್ಲಾಸಿನವರೆಗೂ. 1ನೇ ತರಗತಿಯಿಂದ 7 ವರ್ಷದವರೆಗೂ ಇಲ್ಲೇ ವಿದ್ಯಾಭ್ಯಾಸ ಮಾಡಿದ್ರು. ನಿಮಗೆ ಚಿರಪರಿಚಿತರಾಗಿದ್ದಾರೆ ಅವರು? ಹೌದು, ನಮಗೆ ಪರಿಚಯ. ಮಠದಲ್ಲಿ ಈಗ ನಿಮ್ನ ಸಂಬಂಧಿಕರಾಗಿ ಗುರುತಿಸ್ತಾರೆ, ಇಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಗುರುತಿಸ್ತಾರೆ? ಮಠದಲ್ಲಿ ನಿಮ್ನ ನೀವು ಹೋದ್ರೆ ಹಿಂಗೆ ಗುರುತಿಸ್ತಾರೆ. ನಾಗವಲ್ಲಿ ಅವರು ಅಂತ ನಾಗವಲ್ಲಿ ಜನ ಅಂದ್ರೆ ಬಾರಿ ಇಷ್ಟ ಅವ್ರಿಗೆ. ಈಗಿರೋರು ಅಷ್ಟೇ, ಮೊದ್ಲಿಂದಲೂ ಅಷ್ಟೇ. ಇವತ್ತು ನಾಗವಲ್ಲಿ ಜನ ಹೋದ್ರೆ ಗೊತ್ತು. ಯಾವುದೇ ಕಾರ್ಯಕ್ರಮಕ್ಕೂ ನಾಗವಲ್ಲಿಗೆ ಬಂದೇ ಬರ್ತಾರೆ ನಾಗವಲ್ಲಿ ಕಾರ್ಯಕ್ರಮ. ನಮ್ಮ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಇದೇ ಊರಲ್ಲಿ ಓದಿರ್ತಕ್ಕಂಥ ಸ್ವಾಮೀಜಿಯವರವರು. ಅವರು ಅಲ್ಲಿ ದಾಸೋಹ ನಡೆಸ್ತಾರಲ್ಲ, ಲಕ್ಷಾಂತರ ಜನ, ದಿನಕ್ಕೆ 12,000 14,000 ಜನ ಮಕ್ಕಳಿಗೆ ದಾಸೋಹ ನೀಡ್ತಾರೆ. ಅದರಲ್ಲಿ ಆ ಜಾತಿ ಈ ಜಾತಿ ಅಂತ ಇಲ್ಲ, ಕುಲ 8,000 ಜಾತಿನೂ ಸಹ ಇವತ್ತಿನ ಸಹ ದಾಸೋಹದಲ್ಲಿ ಭಾಗಿಯಾಗ್ತಾರೆ. ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಅಂತ ಇದರಲ್ಲಿ ಅದು ನಾಗವಲ್ಲಿನಲ್ಲಿ ಅವ್ರ ಅಕ್ಕವ್ರ ಮನೆಯಲ್ಲಿ ಓದಿ, ಮುದ್ದನಪ್ಪನವರ ವಂಶಸ್ಥ ಮನೆಯಲ್ಲಿ ಓದಿ ಇಲ್ಲಿ ಇರ್ತಕ್ಕಂಥ ಒಂದು ಸ್ವಾಮೀಜಿಯವರು, ಅವ್ರ ಹತ್ರನೇ ಒಂದು ಇದಿದೆ, ಜಾತಿ ವಿಚಾರ ಯಾವ ಥರದ್ದು ಇಲ್ಲ. ಅವರು ಇಲ್ಲೇ ಓದಿ ಮುಂದೆ ಬಂದಿರತಕ್ಕಂಥ ಸ್ವಾಮೀಜಿಯವರು ನಮ್ಮ ಮಠದ ಇವತ್ತು ನಡೆದಾಡದವರೊಂದು ಪ್ರಖ್ಯಾತಿ ಪಡೆದಿದ್ದಾರೆ. ಅಲ್ಲೂ ದಾಸೋಹ ಮಾಡ್ತಾರೆ. ಇವತ್ತಿನ ಅವರ ಒಂದು ಜ್ಞಾಪಕಾರ್ಥವಾಗಿ 190ನೇ ದಿನದಂದು ವರ್ಷ ಆಚರಿಸ್ಕೊಂಡು ವೀರಶೈವರು ಎಲ್ಲ ನಮ್ಮ 18 ಕೋಮಿನವರು ಸಹ ನಾಗವಲ್ಲಿ ಗ್ರಾಮದಲ್ಲಿ ಎಲ್ಲ ಸೇರ್ಕೊಂಡು ಇವತ್ತಿನ ಸಿಹಿ ಆಚರಣೆ ಮಾಡ್ತಾರೆ. ವಿವಿಧ ದಾಸೋಹಿ ಕಾಯಕ ಯೋಗಿ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ 119ನೇ ಜನ್ಮದಿನದ ಅಂಗವಾಗಿ ನಾಗವಲ್ಲಿಯಲ್ಲಿ ಅವರ ವಿದ್ಯಾಭ್ಯಾಸ ಮುಗಿಸಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿದಂಥ ಊರು. ಅವರ ಜ್ಞಾಪಕಾರ್ಥವಾಗಿ 119ನೇ ಜಯಂತಿಯನ್ನು ನಾಗವಲ್ಲಿಯಲ್ಲಿ ಯಶಸ್ವಿಯಾಗಿ ಅನ್ನದಾಸೋಹ